ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಈ ಭಾಗದ ಜನರು ಮುಂದೆ ಬರ್ತಿರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರೆ ಎಲ್ಲವನ್ನು ತಿಳಿಯೋಣ ಬನ್ನಿ. ಸರಿ, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದನ್ಸುತ್ತೆ ನಿಮ್ಮ ಭಾಗಕ್ಕೆ? ನಮ್ಮ ಭಾಗಕ್ಕೆ ಯಾವ್ದು ಬಂದ್ರು ಒಳ್ಳೆ. ಅಲ್ಲಿ ಮೇಲಿದ್ದವರು ಅವರು ಬೇರೆ ಥರನೇ ಇದ್ದಾರೆ. ನಾವಿಲ್ಲಿ ಕೆಳಗೆ ಇರುವ ಹುಳಗಳು ಹಿಂಗೆ ಒಲ್ಲೆವಿಲ್ಲಿ ಒದ್ದಾಡುದೇ ಹೊರತು ನಮ್ಮ ಉದ್ಧಾರ ಯಾರು ಮಾಡಿದವರು ಇಲ್ಲ, ಯಾವುದೂ ಆಗುದೂ ಇಲ್ಲ. ಮೇಲ್ ಮಧ್ಯದಲ್ಲಿ ಯಾರು ಇರ್ತಾರೆ ಅವರಿಗೆ ನೀವು ಇದು ಮಾಡ್ಕೊಡ್ರಿ. ನಮಗೆ ಇದೇ ಇಲ್ಲ. ಅದು ಒಂದು ವಿಧವಾ ಪೆನ್ಷನ್ ಬೇಕಂದ್ರೆ ಒಂದು ಗೌರ್ಮೆಂಟ್ ಸರ್ವೆಂಟ್ 10 ರೂಪಾಯಿ ತಗೊಂಡ್ರು ಅವರು ಸಿಗುದಿಲ್ಲ ಅಂತಾರೆ. ಮತ್ತು ನಮ್ಗೆ ಯಾಕೆ ಬೇಕು ಇಂಥದ್ದೆಲ್ಲ? ಅವರೇ ಬೇಕು, ಇವರೇ ಬೇಕು, ಯಾರು ಬಂದರೂ ಸರಿ. ನಾವು ದುಡಿತೀವಿ, ತಿನ್ನಬೇಕು, ಮಾಡಿ ಕಷ್ಟಪಟ್ಟು ಕೈಕಾಲು ಗಟ್ಟಿ ದೇವ್ರು ಕೊಟ್ಟಿದ್ದಾರೆ, ಕಷ್ಟಪಟ್ಟು ದುಡಿಲೇಬೇಕು. ಯಾರೇನು ಮನೆಗೇನು ಯಾರು ತಂದು ಕೊಡೋದಿಲ್ಲ. ನಮಗೆ ದುಡಿತೀವಿ ನಾವು. ಬರೀ ಈ ಆಶಾ ವರ್ಕರ್ ಕೆಲಸದಲ್ಲಿ 5,000 ರೂಪಾಯಿ ಪೇಮೆಂಟ್ ನಮಗೆ. ಆ 5,000 ರೂಪಾಯಲ್ಲಿ ನಾವು ಏನೇನು ಮಾಡ್ಬೋದು? ಲಕ್ಷಾಂತರ ರೂಪಾಯಿ ಪೇಮೆಂಟ್ ತಗೊಂಡು ದುಡಿಯೋರು ಯಾವ ರೀತಿ ವಿಲ ಅದ್ದಾಡ್ತಾರೆ. ಮತ್ತು ನಮ್ಮಂಥವ್ರು ಭಿಕ್ಷೆ ಬೇಡೋ ಥರ ನಾವು ಬೇಡ್ತೀವಿ, ಆದರೂ ನಮಗೆ ಯಾರು ಗಮನ ಕೊಡೋದಿಲ್ಲ. ಮತ್ತು ನಿಮ್ಮಲ್ಲಿ ಇಂಥದ್ದೆಲ್ಲ ನಮ್ಮ ಇದು ತಗೊಂಡು ಹೋಗಿ ನೀವು ಏನು ಉಪಯೋಗ ಆಯಿತು? ಹೇಗಿಲ್ಲ ರೀ, ಬರೀ ವೇಸ್ಟ್ ಇದೆ. ಈ ಬಾರಿ ನಿಮಗೆ ಲೋಕಸಭೆಯಲ್ಲಿ ಯಾವ ಪಕ್ಷದಿಂದ MP ಬರಬೇಕು ಅಂತೀರಾ? ಬರ್ಬೇಕಂತ ಹೇಳ್ತೇವೆ ನಾವು. ಅವ್ರು ಬಂದ್ರೆ ಮಾಡ್ಬೇಕಲ್ಲ. ಅವ್ರು ಮಾಡಿದ್ರೆ ನಮ್ಗೂ ಇದಲ್ಲ. ಏನ್ ಡಿಮ್ಯಾಂಡ್ ಮಾಡ್ತೀರಾ ನೀವು? ನಾವು ಕನಿಷ್ಠ ಕೂಲಿ ಕೊಡಂತ ಹೇಳ್ತಾವ್, ಅದು ಕೊಟ್ಟಿಲ್ಲ ಅವ್ರು. ಎಷ್ಟೆಲ್ಲ ಸ್ಟ್ರೈಕ್ ಆಯ್ತು, ಏನಾಯ್ತು, ಎಲ್ಲ ಆಯ್ತು. ಆದ್ರೆ ಕೊಡ್ತೀನಿ ಅಂತ ಹೇಳಿ ಇನ್ನು ಮಠ ಏನು ಕೊಟ್ಟಿಲ್ಲ. ಬಟ್ ಯಾವ್ದಾದ್ರು ಒಂದ್ ಪಕ್ಷ ಬರ್ಲೇಬೇಕಲ್ಲ? ಯಾವ್ದಾದ್ರು ಒಂದ್ ಬರ್ಲೇಬೇಕು. ಆದ್ರೆ ಅವ್ರು ಬಂದ ಪಕ್ಷ ನಮ್ಗೆ ಏನಾದ್ರು ಮಾಡಿದ್ರೆ ನಮ್ಗೂ ಒಳ್ಳೇದ್ ಅನಿಸ್ತಲ್ಲ. ಇಷ್ಟು ದುಡ್ಡು ನಾವೇನ್ ಮಾಡೋದು? ಏನ್ ಬರ್ತಿತ್ತು? 11,000ದಲ್ಲಿ ಏನು ಬರೋದಿಲ್ಲ. ಮಕ್ಕಳ ಸ್ಕೂಲಿಗೆ ಏನ್ ಖರ್ಚಿದೆ, ಮತ್ತೆ ಕುಟುಂಬ ನಡೆಸಬೇಕಂದ್ರೆ ನಮ್ಗೆ ಆಗೋದಿಲ್ಲ. ಅದು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮ್ಮ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾವ ಪಕ್ಷ ಬರ್ಬೇಕು ಅನ್ಕೋತೀರಾ? ಈಗ ನೋಡಕ್ ಹೋದ್ರೆ ಬಿಜೆಪಿನೇ ಬರೋದೈತಿ. ಇದು ಕಾಂಗ್ರೆಸ್ ಜಾಸ್ತಿ ಅಂದ್ರೆ ಕಾಂಗ್ರೆಸ್ ಐತೆ ನಮ್ಮದು. ಈ ಕಡೆ ಪೂರ ಕಾಂಗ್ರೆಸ್ಸೇ ಇದೆ. ಬೇರೆ ಯಾವ್ದು ಪಕ್ಷ ಹೇಳಿಕ್ ಬರುದಿಲ್ಲ, ಯಾವ್ದು ಬರ್ತದೆ ಹೇಳಕ್ ಬರುದಿಲ್ಲ. ಒಟ್ಟು ನಿಮ್ಗೆ ಕಾಂಗ್ರೆಸ್ ಅಂತ ಅನ್ಸುತ್ತೆ? ಕಾಂಗ್ರೆಸ್. ನಮಸ್ತೆ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ನಮಗೆ ಕಾಂಗ್ರೆಸ್ ಬಂದ್ರು ಅಷ್ಟೇ, ಬಿಜೆಪಿ ಬಂದ್ರು ಅಷ್ಟೇ, ಯಾರು ಏನು ಕೆಲಸ ಮಾಡುದಿಲ್ಲ. ಊರಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ, ನೀರಿಲ್ಲ, ಎಲ್ಲ ಯಾವುದೂ ಪಕ್ಷ ಬಂದ್ರೆ ಅಷ್ಟೇ. ನಾವು ಎಷ್ಟು ಯಾವುದು ಪಕ್ಷ ಬಂದ್ರೆ ನಮ್ಗೆ ದುಡಿಯೋದೇನು ತಪ್ಪುವುದಿಲ್ಲ. ಆದ್ರೆ ನಮ್ಗೆ ಯಾವುದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಏನು ಕೆಲಸ ಮಾಡುದಿಲ್ಲ ನಮ್ಮ ಉತ್ತರ ಕನ್ನಡಕ್ಕೆ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡೋದು? ಏನು ಮಾಡಿಲ್ಲ. ಅವರ ಕೆಲಸ ಅಂದ್ರೆ ಅವರು ಜೀರೋ. ಅವ್ರು ಏನು ಕೆಲಸ ಮಾಡ್ಲಿಲ್ಲ. ಈ ಬಾರಿ ಏನಾದ್ರು ಬದಲಾವಣೆ ಬಯಸ್ತಿದಾರ ಈ ಭಾಗದ ಜನರು ಬಯಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿಂದ ಈ ಬಾರಿ ಹೆಣ್ಮಕ್ಳು ಓಟೇನಾದ್ರೂ ಕಾಂಗ್ರೆಸ್ ಪರ ಬೀಳ್ಬಹುದು. ಕಾಂಗ್ರೆಸ್ ಹತ್ರ ಬೀಳ್ಬಹುದು. ಈ ಬಾರಿ ಫೈಟ್ ಇದೆಯಾ? ಅಷ್ಟು ಫೈಟ್ ಇದೆ, 50-50 ಫೈಟ್ ಇದೆ. ಈಗ ಕಾಂಗ್ರೆಸ್ ಇಂದ 5 ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ನಿಮ್ಗೆಲ್ಲ ತಲುಪಿದೆಯಾ? ಹೌದು ಮೇಡಮ್. ಏನೇನ್ ತಲುಪಿದೆ? ಒಂದು ರೇಷನ್ ಫ್ರೀ ಆಗಿದೆ, ಮತ್ತು ಹಣ ಬರ್ತಾ ಉಂಟು 2,000, ಮತ್ತು ಪವರ್ ಅದು ಬಿಜ್ಲಿ ಇದು ಲೈಟಿಂದು ಫ್ರೀ ಮಾಡಿದ್ದಾರೆ. ಬಸ್ ಒಂದು ಹೆಣ್ಮಕ್ಕಳಿಗೆ ಎಲ್ಲ ಸಿಕ್ಕಿದೆ ಮೇಡಮ್. ಖುಷಿ ಇದೆ. ಓಕೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೆಣ್ಮಗಳು ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಈ ಬಾರಿ ಎಲೆಕ್ಷನ್? ಕಾಂಗ್ರೆಸ್ ಬರ್ಬೇಕು ಅಂತ. ಹೌದು. ನಿಮ್ಮೂರಿಗೆ ಏನ್ ಸಮಸ್ಯೆ ಇದೆಯಮ್ಮ? ನಮ್ಮೂರಿಗೂ ನೀರಿಂದ ಸಮಸ್ಯೆ ಇದೆ. ನೀರಿಂದೇ ಸಮಸ್ಯೆ? ನೀರಿಲ್ಲ. ಎಷ್ಟು ದಿನದಿಂದ ಇಲ್ಲ? ನೀರು ಇರೋದೇ ಇಲ್ಲ. ಒಂದ್ 8 ದಿವಸಕ್ಕೆ 15 ದಿವಸಕ್ಕೆ ಹಿಂಗ್ ನೀರ್ ಬರ್ತದ. ಅದು ಒಂದ್ ಅರ್ಧ ತಾಸು ಅಷ್ಟೇ, ಅದ್ ನೀರಿಲ್ಲ. ಮತ್ ನೀರ್ ಬಿಡೋದಿಲ್ಲ. ಓಕೆ ಅಮ್ಮ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ನಿಮಗ್ ಸಿಕ್ಕಿದಾವ? ನೋಡುವ. ಅಲ್ಲ, ಈಗ 2,000 ಸಿಕ್ಕಿದ್ಯಾ? ಅದ್ ಸಿಕ್ಕಿದೆ. ಅದನ್ನೇ ಕೇಳ್ತಾ ಇದೀನಿ, ಏನೇನ್ ಸಿಕ್ಕಿದೆ ಅಂತ. 2,000 ರೂಪಾಯಿ ಸಿಕ್ಕಿದೆ. ಆಮೇಲೆ ಬಸ್ ಫ್ರೀ ಒಂದಿದೆ. ಆಮೇಲೆ ಇದು ರೇಷನ್ ದುಡ್ಡು ಅದನ್ನ ಸಿಕ್ಕಿದೆ. ಕರೆಂಟ್ ಬಿಲ್ಲು ಸ್ವಲ್ಪ ದಿನ ಫ್ರೀ ಇದೆ. ಖುಷಿ ಇದೆಯಾ? ಖುಷಿ ಇದೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮಗೆ ಯಾವ ಪಕ್ಷ ಆರಿಸಿ ಬರಬೇಕು ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ? ಹೌದೀಗ ಜನದ ಕಡೆನೇ ಇದೆ ಅಲ್ರಿ ಮೇಡಮ್. ನಮ್ಮ ಕಡೆ ಏನಿದೆ? ಈಗ ನಾವು ಒಬ್ಳು ಓಟ್ ಹಾಕಿದ್ರೆ ಏನು ಬರಲ್ಲ, ಎಲ್ಲರೂ ಹೋಗ್ಬೇಕಲ್ಲ. ಕರೆಕ್ಟ್. ಅದೇ
ಒಟ್ಟು ಯಾರಾದ್ರೂ ಗೆಲ್ಲಿ ಚೆನ್ನಾಗಿ ಕೆಲಸ ಮಾಡ್ಲಿ. ಚೆನ್ನಾಗಿ ಕೆಲಸ ಮಾಡಿದ್ರೆ ಆಯ್ತು ನಮ್ದು. ಅದಕ್ಕೆ ನಾವು ಅಷ್ಟೇ ಬೇಡ್ಕೊಳ್ಳೋದು. ಒಟ್ಟು ನಿಮ್ ಭಾಗಕ್ಕೆ ನೀರ್ ಕೊಡ್ಲಿ. ಹಾ, ನೀರು ಮಕ್ಕಳಿಗೆಲ್ಲ ಈಸಿ ಇದು ಮಾಡೋದು, ಕಲಿಯೋರ್ ಮಕ್ಕಳಿಗೆಲ್ಲ ಸ್ವಲ್ಪ ಶಾಲೆ ಅವ್ರು ಕಲಿತಾದ ನಂತರ ಜಾಬ್ಗಳು ಹಂಗೆಲ್ಲ ಕೊಟ್ಟಿದ್ರೆ ನಮಗೂ ಖುಷಿ ಅಲ್ಲ. ಈಗ ನಾವು ಬಡವರು ಇಷ್ಟು ದುಡ್ಡು ಖರ್ಚು ಮಾಡಿ ಕಲಿಸ್ತೇವಿ, ಕಡೆಗೆ ಅವ್ರಿಗೆ ಜಾಬ್ ಸಿಕ್ಕಿಲ್ಲ, ಹಿಂಗೆಲ್ಲ ಆಗಿ ಮಕ್ಕಳು ಹಾಳಾಗ್ತಾರಲ್ಲ, ಅದಷ್ಟು ಮಾಡ್ಕೊಟ್ರೆ ನಮ್ಗೆ ಖುಷಿ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಕಾಂಗ್ರೆಸ್ ಬಿಜೆಪಿನ? ನಾವು ಮೊದಲಿಂದ ಕಾಂಗ್ರೆಸ್. ಬಾಕಿ ಏನ್ ಗೊತ್ತಿಲ್ಲ. ಹಾಕೋದು ಕಾಂಗ್ರೆಸ್. ಹಾಕೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಸೇ ಬರ್ಬೇಕು ಅಂತೀರಾ? ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ಬಿಜೆಪಿ. ಯಾಕಾಗಿ ಬಿಜೆಪಿ? ಬಿಜೆಪಿ ಎಲ್ಲ ಕೆಲಸ ಮಾಡ್ತಾರಲ್ಲ, ಅಸಲಾಗಿ ಬಿಜೆಪಿ. ಹಾಗಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದರಿಂದ ಏನಾದ್ರು ಹೆಣ್ಮಕ್ಳು ಒಟ್ಟು ಈ ಬಾರಿ ಡಿವೈಡ್ ಆಗುತ್ತಾ? ಏನಿಲ್ಲ, ಅದು ಈ ಕಡೆ ಬಿಜೆಪಿನೂ ಬರ್ತದೆ. ಬಿಜೆಪಿ. ಹೌದಾ? ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು ಸರ್? ಅವರು ಏನು ಮಾಡಿಲ್ಲ. ಖರೆ ನಾವು ಹಾಕೋದು ಬಿಜೆಪಿ ಅಂದ್ರೆ ಮೋದಿ ಸರ್ಕಾರಕ್ಕೆ ಹಾಕೋದು ಒಟ್ಟ. ಅವನು ಏನು ಮಾಡಿಲ್ಲ ಕೆಲಸ. ಮತ್ತೆ 6 ಸಲ ಗೆದ್ರು, ನೀವೇನಾದ್ರು ಕೆಲಸ ಅಟ್ಲೀಸ್ಟ್? ಅವ್ರ ಕೆಲಸ ಏನು ಮಾಡಿಲ್ಲ ಅವರು. ಬಿಜೆಪಿ. ಯಾಕೆ ಬಿಜೆಪಿ? ಅದು ಏನು ನಮಗೂ ಏನು ಸುಧಾರಣೆ ಮಾಡ್ತಾರೆ, ಬಿಜೆಪಿನೂ ಮಾಡ್ತಾರೆ. ಹಾಗಿದ್ರೆ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನ್ ಕೆಲಸ ಮಾಡಿದ್ದಾರೆ? ಏನೂ ಇಲ್ಲ. ಮತ್ತೆ ಏನಕ್ಕೆ ಬಿಜೆಪಿ ಆರಿಸ್ತಾ ಇದ್ದೀರಾ? ಈಗ ಏನಾದ್ರು ನಮ್ಗೆ ಅಭಿವೃದ್ಧಿ ಆಗ್ಬೇಕಲ್ವಾ? ಅಟ್ಲೀಸ್ಟ್ ನೋಡಿ, 6 ಸಲ ಗೆದ್ರು, ಒಂದು ತಾಲೂಕು ಆಸ್ಪತ್ರೆ ಮಾಡಿದ್ರ, ಒಂದು ಏನಾದ್ರು ಮಾಡಿದ್ರ? ಮಾಡ್ಬೇಕಲ್ವಾ? ಮಾಡಬೇಕು. ಮತ್ತೆ ಏನಕ್ಕೆ ಬಿಜೆಪಿ ಆರಿಸ್ಬೇಕಾಗಿದ್ರೆ? ಬಿಜೆಪಿ ನಮಗೆ ಒಳ್ಳೆ ಅಂದ್ರೆ ಏನೇ ಸುಧಾರಣೆ ಮಾಡ್ತಾರೆ. ಮೋದಿ ನೋಡ್ಕೊಂಡು ನೋಟ್ ಹಾಕೋದಷ್ಟೇ. ಹೌದು. ಅಭಿವೃದ್ಧಿ ಅಂತ ನೋಡೋದಾದ್ರೆ ಅವ್ರೇನು ಕೆಲಸ ಮಾಡಿಲ್ಲ. ಅವರೇ ಏನು ಕೆಲಸ ಮಾಡಿಲ್ಲ. ನಮ್ಗೆ ಇಲ್ಲೇ ಮೊದಲಿಂದ ಬಿಜೆಪಿ ನಾವು ಆಗ್ತಾರೆ. ಅಲ್ಲ, ನಿಮ್ಮ ಅಭಿಪ್ರಾಯ, ನಿಮ್ಗೆ ನೋಡಿ, ಈ ವ್ಯಕ್ತಿ ಅಂತಲ್ಲ, ಈ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಅನ್ನೋದಾದ್ರೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಾ? ನಮಗೆ ಕಾಂಗ್ರೆಸ್ ಅಂದ್ರೆ ಚಲೋ. ಕಾಂಗ್ರೆಸ್ಸೇ ಚಲೋ ಅಂತೀರಿ. ಯಾಕೆ ಕಾಂಗ್ರೆಸ್ ನಿಮ್ಗೆ ಇಷ್ಟ? ಹೌದು, ನಮ್ಮಲ್ಲಿ ಇಲ್ಲಿ ಇರೋದು ಕಾಂಗ್ರೆಸ್ ಐತಲ್ಲ, ಅದಕ್ಕೆ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್.